ನಮ್ಮದು ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲಾ. ಒಟ್ಟ ಈಗ ನಮ್ಮ ಹೊಲ್ಲಾಗ ತೆಗ್ದಕ್ಕೆ ಯಾರು ಬರೋವಲ್ರಿ. ಕಾರಣಕ್ಕೆ ಈಗೇನು ಬಸ್ ಚಾರ್ಜ್ ಫ್ರೀ ಮಾಡ್ಯಾರ, ರೇಷನ್ ಫ್ರೀ ಕೊಡಕತ್ಯಾರ, 2000 ಕೊಡಕತ್ಯಾರ. ನೀನು ಕೆಲ್ಸಕ್ಕೆ ಬರಂಗಿಲ್ಲ, ನಾವು ಆರಾಮ್ ಮನ್ಯಾಗ ಇರ್ತೀವಿ ಅಂತಾರೆ. ನಾವು ಹೊಲ ಹರಿಗಿ ಏನು ಕುಂದ್ರದಾಗೈತಿ ಮಿಷಾನಕ್ಕೆ ಕಬ್ಬು ಕಡಿಸಿದ್ರೆ ಲಗಾನಿಗೆ 10,000 ಕೇಳ್ತಾರೆ. ಮೊದಲವ ಕಂಪ್ನಿಯವ್ರು ಒಂದು 2,000 ಹಿಂಗೆ ಕೊಡ್ತಿದ್ವಿ ಪ್ರೇಮಕ್ಕೆ. ಈಗ 10,000 ಕೊಟ್ಟು ಕಡಿಸ್ಬೇಕಂದ್ರೆ 30,000 ಹೊತ್ತು 3 ಲಗಾನಿಗೆ ನಿಂತ 40 ಟನ್ ಮಾಡಿದ್ರು. ಲಗಾನಿ ಹಸಕ್ಕೆ 20 ಟನ್ ಬರೋದು, 15 ಟನ್ನು 20 ಟನ್ ಕಬ್ಬಿಂದು ಹಂಗೆ ಮಾಡಿದ್ರು. ಈ ಗೌರ್ಮೆಂಟ್ ಈಗ ಬಸ್ ಚಾರ್ಜ್ ಏರಿಸಿ ಗಂಡು ಮಕ್ಳು ಕುತ್ತಿಗೆ ಇಸ್ಕಾಕತ್ತೇನವ, ಹೆಣ್ಮಕ್ಳಿಗೆ ಕೊಡಕತ್ತೇನ. ಹೆಣ್ಮಕ್ಳು ಆಟ ಓಟ್ ಹಾಕ್ಯಾರ, ನಾವು ಹಾಕಿಲ್ಲ. ನಾವು ಇವಾಗ ಡಿ ಕೆ ಒಬ್ಬ ಮಾತಾಡ್ತಾನೆ, ಸಿದ್ದರಾಮಯ್ಯ ಒಬ್ಬ ಮಾತಾಡ್ತಾನೆ. ನಮ್ಗೆ ಹೊಲ ದುಡಿಯೋಕೆ ಆಳು ಸಿಗೋವಲ್ಲ. ಏನು ಹೇಳ್ಬೇಕು ಹೇಳು? ನಾವು ಬಂದಿವ ಈಗ. ಅಲ್ಲ, ಈಗ ದಿನಗೂಲಿ ಕೊಡೋದು ಬೆಂಕಿ ಹಚ್ಚ ನಾವು ಆರಾಮ್ ಇರ್ತೀವಿ ಅಂತಾರೆ ಅವ್ರು. ಆಧಾರ್ ಕಾರ್ಡ್ ಆಗ್ಯಾವ, ಏನಾರ ಅಂದ್ಗಳು ನಮ್ಮ ಊರಿಗೆ ಹೋಗಿ ನೋಡು. ಇನ್ನೇನು ಒಂದು ಮಾತು ಬೇಯಂಗಿಲ್ಲ. ಹೆಣ್ಮಕ್ಳು ಕಾಲು ಹಿಡ್ಕೊಂಡಂಗೆ ಬಂದೈತೆ ಗಂಡಸರ್ದು. ಈಗ ಅವಾಗ ತಿಳಿಬೇಕು. ಆಧಾರ್ ಕಾರ್ಡ್ ಬಂದ್ ಮಾಡಿ ಅದನ್ನ ರೈತರಿಗೆ ಸಾಲ ಸೂಟ್ ಮಾಡೋಣ ನೆನೆಸ್ತಾರೆ. ರೈತರು ಅಂದ್ರೆ ದೇಶದ ಬೆನ್ನೆಲುಬು. ಈ ಸರ್ಕಾರದೊಳಗೆ ಆಲ್ಮೋಸ್ಟ್ ಈಗ ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು, ಮತ್ತೆ ಇತರ ಜಾಸ್ತಿ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಬಟ್ ರೈತರಿಗೋಸ್ಕರ ಏನು ಕಾರ್ಯಕ್ರಮ ತರಲಿಕ್ಕೆ ಏನಿಲ್ಲ. ಅದೇ 2,000 ರೂಪಾಯಿ ಕೊಡ್ದಿತ್ತಲ್ಲ, ಸಿದ್ದರಾಮಯ್ಯ ಬಂದ್ ಮಾಡ್ಯಾನ. ರಾಜ್ಯ ಸರ್ಕಾರ ಕೊಡ್ತಿತ್ತು 2,000, ಮೋದಿ 6,000 ಕೊಡ್ತಿದ್ರು. ಅದು ಏನದ ರೈತರಿಗೆ ಅನುಕೂಲ ಆಕಿತ್ತು ಎಲ್ಲರಿಗೂ. ಅದನ್ನ ಯಾಕೆ ಬಂದ್ ಮಾಡ್ಬೇಕು? ಅವ್ರು ಮಾಡಿದ್ದು ಯಾಕೆ ಗೆದ್ದು ಬಂದಾನಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಾನ, ಇವಾಗ ಗೆದ್ದು ಬಂದಾನ. ಹಿಂಗಾಗೈತಿ. ಮುಗಿಸ್ಬಿಡ್ರಿ ಸಾಕು, ಕೈ ಮುಗಿತೀವಿ. ಎಲ್ಲ ಕೇಳಿವಿ. ಅವ್ರಿಗೆ ಗ್ಯಾರಂಟಿ ಕೊಟ್ಟಿವಲ್ಲ. ಬ್ಯಾಳಿದ್ರಾಗ ನಮ್ಮ ತಗರಿ 8,000 ತೊಗೊಂತಾರೆ, ಬ್ಯಾಳಿ 150 ರೂಪಾಯಿ ಮಾಡ್ಯಾರ. 150 ರೂಪಾಯಿ ಕೆಜಿ ಬ್ಯಾಳಿ ಮಾರ್ಯಾರ. ಆಯ್ತ್ರಿ, ಅದ ರೀ. ಅವ್ರ ಗೌರ್ಮೆಂಟ್ಗೆ ಗ್ಯಾರಂಟಿ ಕೊಡಕ್ಕೆ ರೊಕ್ಕ ಹೊಂದ್ಸಕ್ಕೆ ಆಗವಲ್ತು. ಈಗ ಎಲ್ಲರ ಮ್ಯಾಗೂ ಟ್ಯಾಕ್ಸ್ ಇನ್ಕಮ್ ಮಾಡತ್ತಾರ. ಮತ್ತು ರೈತರು ಏನು ಮಾಡೋಣ? ನಾವು ನಮ್ಮ ತೊಗೊಳೋದು ಅವ್ರು ಹೆಣಕ್ಕೆ ಬಡಿಯೋದು. ಅದಕ್ಕೆ ಗ್ಯಾರಂಟಿ ಕೊಟ್ರಲ್ಲ, ಅವ್ರಿಗೆ ಅನುಕೂಲ ಆಗೈತಿ. ನಾವು 110 ಚೀಲ ತಂದೀವಿ, 4 ಮಂದಿ. ಯಾವ ಹಣೆ ಬರೋದು ಇನ್ನೂ ಗೊತ್ತಿಲ್ಲ. ಇಲ್ಲ, ತೊಗೊಂಡು ಹೋಗ್ತೀವಿ ಮನ್ಯಾಗ. ನಮಗೂ ಲಗ್ನ ಮುಹೂರ್ತ ಮಕ್ಕಳಿಗೆ ಏನು ಯಾವ್ರವ್ರ ಅನುಕೂಲ. ಇನ್ಕಮ್ ಇದ್ದಲ್ಲೇ ಬಂದೀವಿ. ಇನ್ಕಮ್ ಇಲ್ಲ ಬಂದಿಲ್ಲ. ಆದ್ರೆ ಕಷ್ಟ ಬಿಟ್ರ ರೈತರು. ಆಳು ಹೋಳು ಪಗಾರ ಕೊಟ್ಟು ಏನೋ ಒಂದು 10-20 ಸಾವಿರ ಉಳಿತಾವೆ. ಅದ್ರ ತಕ್ಕ ರೇಟ್ ಅಂತೂ ಇಲ್ಲ. 50,000 40,000. ಈಗ 20-22 ಸಾವಿರ ಲೇಸ್ಟ್, 30,000 ಲಾಸ್ಟ್ ಅಂದಾರ. ಇವತ್ತು ಏನಾಗುತ್ತೆ ಗೊತ್ತಿಲ್ಲ. ಫಸ್ಟ್ ಬಂದಿದ್ದು ಎಲ್ಲ ರೈತರು ಆಯ್ಕೆ ಆದಂತ ಈಗ ಸರ್ಕಾರ ಇದೆಯಲ್ಲ, ಜನರಿಗಾಗಿ ಆಡಳಿತ ನಡೆಸಬೇಕು ಹೊರತು ಈಗ ಫ್ರೀ ಕೊಡ್ತೀವಿ ಅಂತ ನಮ್ಗೆ ತಮ್ಮ ಸ್ವಾರ್ಥಕ್ಕಾಗಿ ಸರ್ಕಾರ ಮಾಡ್ಕೊಂಡಾರ. ಅವ್ರು ಗ್ಯಾರಂಟಿ ಮಾಡಿ ತಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಡ್ರ. ಯಾವ ಸರ್ಕಾರ ಆದ್ರು ತಮ್ಮ ಸ್ವಾರ್ಥಕ್ಕೆ ಅದಾರ ಎಲ್ಲರೂ. BJP ಅವರತ್ತು, ಕಾಂಗ್ರೆಸ್ನವ್ರಂತೂ ಇವು ಒಟ್ಟರು ತಮ್ಮ ಸ್ವಾರ್ಥಕ್ಕೆ ಅದಾರಪ್ಪ. ರೈತರಿಂದ ಯಾರೂ ಇಲ್ಲ. ಈಗ ಇವ್ರು ಮಾಡ್ಯಾರಲ್ಲ, ಅವ್ರು ಮುಂದೆ BJP ಅಂತಾರಲ್ಲ, ಅವರು ಮಾಡ್ತಾರೆ ಫ್ರೀ ಅಂತೇಳಿ. ಮುಂದೆ ಅವ್ರು ಮಾಡಿ ಇವ್ರು ಮಾಡಿ ಅವ್ರು ಮಾಡ್ಯಾರ. ಇವ್ರು ನೋಡಿ ಅವ್ರು ಮಾಡ್ಯಾರ. ಈಗ ಮುಂದೆ ನಮ್ಮ ಹೊಲ್ಲಾಗ ತೆಗದಕ್ಕೆ ಯಾರು ಬರೋವಲ್ರು. ಒಂದು ಕಳೆಯಕ್ಕೆ ತೆಗಿಯಕ್ಕೆ 400 ರೂಪಾಯಿ ಪಗಾರ ಆಗ್ಯಾವ. ಬರೋವಲ್ರು. ಇಲ್ಲ, ಅದು ಹೊಲ ಏನು ಮಾಡೋಣ ಹೇಳು? ನಾವ ಇದ್ದಾರ ಹೊಲ್ಲಾಗ ಏನಿದಿಲ್ಲ. ನಾವು ರೈತರ ಮಕ್ಕಳು ರೈತರಾಗಿ ದುಡಿತೀವಿ. ಮನೆ ಮಂದಿ ಮಾಡೋದು. ಮತ್ತು ಒಬ್ಬಿಬ್ಬರನ್ನ ಕರ್ಕೊಂಡು ಮಾಡ್ಕೊಳೋದು. ಮತ್ತು ಅವ್ರು ಚೈನ್ ಹೊಡ್ಯಾಕೆ ನಿಂತಾರೆ. ಈಗ ಧರ್ಮಸ್ಥಳ, ಬೆಂಗಳೂರು, ಮೈಸೂರು. ಮತ್ತು ಅವರಿಗೆ ಗಂಡು ಮಕ್ಕಳು ರೊಕ್ಕ ಕೊಟ್ರೆ ನಿಂದಿರ್ತೀವಿ ನಾವು. ಮನೆ ಧರ್ಮಸ್ಥಳಕ್ಕೆ ಹೋಗಿದ್ನೇನ, ಕಂಡಕ್ಟರ್ಗೆ ಹೇಳ್ತಾರೆ ಅವ್ರು, ನಂಗೆ ಹೆಣ್ಮಕ್ಳು ಮಕ್ಳು ಕುಂದ್ರಂಗಿಲ್ಲ ರೀ ಇವರು, ಎಬ್ಬಸ್ರಿ ನಾವು ರೊಕ್ಕ ಕೊಟ್ಟು 500-100. ಅವ್ರು ಏನೂ ಇಲ್ಲ, ಹೆಣ್ಮಕ್ಳಿಗಿಲ್ಲ ಅಂತ. ಅವ್ರಿಗೆ ಯಾವಂದ ಕಂಡಕ್ಟ್ರ ಕುಂದಿರ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಬಸ್ ಅಲ್ಲ, ಅದ್ರ ರೊಕ್ಕ ಕೊಟ್ಟಾರ ಅವ್ರು. ನೀ ಹೆಣ್ಮಕ್ಳು ಕುಂದ್ರಕೊಳ್ಳಾಕಿ ಕಿಟಕಿನೇ ಬೇಕಂತ. ಆಕಿಗೆ ಕಿಟಕಿ ಮಗಳ ಬೇಕು, ನೀ ಕುಂದಿರ್ಬೇಡ ಅಂತಾಳೆ ನಮಗೆ. ಆಗಿದ್ದ ಪರಿಸ್ಥಿತಿ ಇದು. ಗ್ಯಾರಂಟಿ ಕೊಟ್ಟು ಅದಕ್ಕಪ್ಪ ಹೆಂಡ್ರನ್ನ ಹುಡುಕಾಡಕ್ಕೆ ಹಚ್ಚು ಸರ್ಕಾರ ಆಗೈತಿ. ಇದು ಬಸ್ ಟಿಕೆಟ್ ಕೊಟ್ಟು ಮತ್ತು ಈಗ ಬಸ್ದಾರ ಮಾಡ್ಯಾರ. ನಾವು ದಿನನಿತ್ಯ ಕಾಯಿಪಲ್ಲೆ ಒಯ್ಯಾರ ಹೋಗ್ಕೋಬೇಕು ಅವ್ನ ಹೆಸರಲ್ಲೇ ಲಾಭ ನಿಂತು. ಯಾಕೆ ದಿನ ಒಂದಕ್ಕೆ ಏನು ಮಾಡಿ 115 ರೂಪಾಯಿ ಏರ್ಸನ. ನಾಳೆ ಚಲೋ ಆಗ್ಯಾನ. ಮತ್ತು ಪ್ರತಿಭಟನೆ ಮಾಡ್ತೀವಿ ನಾವು. ಬಿಡ್ತೀವಣ್ಣ ಹಿಂದೆ. ಮತ್ತು ಹಿಂದೆ ತೊಗೊತೀವಿ. ಮತ್ತು ಅವ್ರು ತೊಗೊಂಡ್ರೆ ಚಲೋ ತೊಗೊಲಿಕ್ಕಂತ ನಿಮ್ಮ ಹೆಂಡ್ರಿಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೋಗ್ಕೊಂತಾರೆ. ಹೋಗೋಣ ಅವರು ತಪ್ಪು. ಮತ್ತು 2,000 ಹಾಕ್ತಾರಲ್ಲ, ನಿಮ್ಗೆ ತೊಗೊತೀವಿ, ಅವ್ರಿಗೆ ಕೊಡ್ತೀವಿ.
ಮತ್ತು ಅದಕ್ಕಪ್ಪ ಇದು ರೈತರದ್ದು ಹಿಂಗೈತೆ ಸಾವ್ಕಾರ ಎಲ್ಲ ಸರ್ಕಾರ ಒಂದ ಇವರು ಮ್ಯಾಗ ಅವ್ರ ತಳಗ ನಾವು ಯಾವ ಸರ್ಕಾರನೂ ಎತ್ತಿಡಂಗಿಲ್ಲ ನಮ್ಮ ರೈತರಿಗೆ ನಮ್ಗೆ ಅನುಕೂಲ ಇಲ್ಲ ನೋಡಪ್ಪ ಈಗ ನಮಗೆ ಈಗ ನೋಡು ಗ್ಯಾರಂಟಿ ಇದನ್ನು ಬಸ್ ಟಿಕೆಟ್ ಬಂದ್ ಮಾಡೋ ತಮ್ಮಲ್ಲೇ ಹೇಳಕತ್ತಾರೆ ಈಗ ಒಂದೊಂದ ಬಂದ್ ಮಾಡೋ ನಂತರ ಇಲ್ಲ ಅಭಿವೃದ್ಧಿ ರೊಕ್ಕಿಲ್ಲ ಅವರ ಮಾತಾಡ್ತಾರೆ ಈಗ ಒಬ್ಬೊಬ್ರು ಜಾರಕಿಹೊಳಿ ಒಂದು ಮಾತಾಡ್ತಾನ ಬಂದ್ ಮಾಡ್ಬೇಕಂತಾನ ಈಗ ಅವ್ರಿಗೆ ಇನ್ಕಮ್ ಇಲ್ಲಲ್ಲ ಇನ್ನೊಬ್ಬ ಒಂದು ಮಾಡ್ತಾನ ಹಂಗಾಗಿ ನೋಡಪ್ಪ ಗ್ಯಾರಂಟಿ ಕೊಟ್ಟ ನಮ್ಮ ಸರ್ಕಾರ ಲಕ್ಷಣಕ್ಕೆ ಬಂತು ಅದನ್ನು ಒಂದು 50,000 ರೂಪಾಯಿ ರೈತರಿಗೆ ಸೂಟ್ ಮಾಡಿದ್ರೆ ನಕ್ಕೊಂತ ಬೆಳೆದು ಕೊಡು ಸಾಲಲ್ಲ ಅವ್ರಿಗೆ ಬೆಳೆದು ಅನ್ನ ಕೊಡ್ತೀವಿ ನಾವು ಒಂದು ವೇಳೆ ಮಳೆ ಆಗಲಿಲ್ಲ ಅಂದ್ರೆ ನಮ್ಗೆ ಅದು ಬಡ ಮಕ್ಕಳಿಗೆ ಒಂದು 50,000 ರೂಪಾಯಿ ನಮ್ಮ ಮನೆ ಬಾಳಕ್ಕಾಗತ್ತೆ ಮತ್ತು ನಮ್ಮ ಲಗ್ನ ಮರ್ತಕ್ಕೆ ಮತ್ತು ಬಡ್ಡಿ ತೆಗೆದು ನಾವು ಹೊಲ ಮಾರ್ಬೇಕಾಗತ್ತೆ